ಅಂತರ್ಗತ ಸಂಬಂಧಗಳು ಎಷ್ಟು ಹಾಳಾಗಿದ್ದಾವೆ ಅಂದರೆ ಹೇಳಬಾರ್ದು. ಅದಕ್ಕೆ ಹೇಳಿದೆ ನಾನು, ಬರೀ ಔಷಧಿ ಕೊಡೋನು ಡಾಕ್ಟ್ರಲ್ಲ, ಈಸ್ ಪೆಡ್ಲರ್ ಆಫ್ ಮೆಡಿಸಿನ್. ಮೊನ್ನೆ ಯಾರೊಬ್ಳು ಹೇಳ್ತಾ ಇದ್ದಾಳೆ, ಏನು ಅಂದೆ, ಹೋಗಿದ್ದೆ ಡಾಕ್ಟ್ರೆ, ಹೋದ ತಕ್ಷಣ ಅಂಥ ದೊಡ್ಡ ಡಾಕ್ಟ್ರು ನನಗೆ ಇದು ಕೊಟ್ಟರು ಅಪಾಯಿಂಟ್ಮೆಂಟು, ಹೋಗಿದ್ದೆ, ಏನಾಯಿತು? 3 ದಿವಸ ತೊಗೊಂಡ್ರು ನಂದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಸೋಕ್ಕೆ. ಅದನ್ನೆಲ್ಲ ಹಿಡ್ಕೊಂಡು ಮಾರನೇ ದಿವಸ ಎಲ್ಲ ನಮ್ಮ ಹತ್ರನೂ ಬರ್ತಾರೆ, ಒಳ್ಳೆ ಭಗವದ್ಗೀತೆ ಹಿಡ್ಕೊಂಡಂಗೆ. ಈಗೆಲ್ಲ ಇನ್ವೆಸ್ಟಿಗೇಷನ್ ಬೇಸ್ಡ್ ಟ್ರೀಟ್ಮೆಂಟ್. ನಮ್ಮ ಕಾಲದಲ್ಲಿ ನಾನು ತೀರಾ ದೊಡ್ಡವರಲ್ಲ, 70 ವರ್ಷ ಆಯ್ತು ಅಷ್ಟೇ. ನಾವೆಲ್ಲ ಹುಡುಗರಾದಾಗ ಕ್ಲಿನಿಕಲ್ ಜಡ್ಜ್ಮೆಂಟ್ಸ್ ಜಾಸ್ತಿ ಇರ್ತಾಯಿತ್ತು, ಬೆಡ್ ಸೈಡ್ ಜಡ್ಜ್ಮೆಂಟ್ ಜಾಸ್ತಿ ಇರ್ತಾಯಿತ್ತು. CT ಸ್ಕ್ಯಾನು ಅಂದರೆ ಅದೊಂಥರ ಹಿಂಗೆ ನೋಡ್ತಾ ಇದ್ವಿ ನಾವು. ಆಶ್ಚರ್ಯ ಆಗುತ್ತೆ ನಿಮಗೆ. ಗಂಟ್ಲು ನೋವ್ರಿ, ಐಸ್ ಕ್ರೀಮ್ ತಿಂದಿಯಾನೆ ಇವಾಗ ಬರ್ತಾ ಲಾಸ್ಟ್ ಪೇಷೆಂಟು ಐಸ್ ಕ್ರೀಮ್ ತಿಂದಿದ್ದಾನೆ, ಗಂಟ್ಲು ನೋವು ಬಂದಿದೆ. ಅವನಿಗೆ ಸ್ಕ್ಯಾನ್ ಮಾಡಿಸೋದೇನ್ರಿ ಗಂಟ್ಲು ನೋವು? ಅವನಿಗೆ ಔಷಧಿಲಿ 150 ರೂಪಾಯಿ ಔಷಧಿಲಿ ಮುಗ್ದೋಯ್ತು. ಅವ್ನು ಹೇಳ್ತಾನೆ, ಸಾರ್ ನೀವು ಮೊನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ರಿ, ಇರಲಿಲ್ಲ, ನಂದು 4000 ರೂಪಾಯಿ ಕಿತ್ಬಿಟ್ರು ಸರ್ ಅಂತ. ಅಂದರೆ ಇವತ್ತು ಖಂಡಿತ ಆರೋಗ್ಯ ಕ್ಷೇತ್ರ ಕಲುಷಿತ ಆಗ್ತಾಯಿದೆ. ನಾವೆಲ್ಲರೂ ನಮ್ಮನ್ನು ನಾವು ಕಾಪಾಡ್ಕೋಬೇಕಾದಂಥ ಅನಿವಾರ್ಯಕ್ಕೆ ಬಂದಿದ್ದೀವಿ. ನಿಮ್ಮ 50% ಕಾಯಿಲೆಗಳು ಔಷಧಿ ಬೇಕಾಗಿಲ್ಲ. ಹಳೇ ಕಾಲದ ಫ್ಯಾಮಿಲಿ ಫಿಸಿಷಿಯನ್ಸ್ ಅಂತ ಇರ್ತಾಯಿದ್ರು. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಹಳ್ಳೀಲಿ ನಮ್ಮೂರಲ್ಲಿ, ಸರ್ ನಾನು ಏನು ಓದಬೇಕು ಅಂತ ರಾಮಾನಂದರಾವ್ ಹೋಗಿ ಕೇಳ್ಕೊಂಬರ್ತಾಯಿದ್ದೆ, ನೀವು ಹೆಂಗೆ ಬದುಕಬೇಕು ಅಂತ ಅವ್ರು ಹೇಳ್ಕೊಡ್ತಾಯಿದ್ರು. ಡಾಕ್ಟ್ರು ಸ್ನೇಹಿತ, ಮಾರ್ಗದರ್ಶಿ, ಹಿತೈಷಿ ಆಗಿರಬೇಕು. ಅವನು ಇಡೀ ಸಮಾಜವನ್ನು ನೋಡ್ಕೋಬೇಕು. ಕನ್ಫ್ಯೂಷಿಯಸ್ ಕಾಲದಲ್ಲಿ ಒಬ್ಬ ಡಾಕ್ಟ್ರಿಗೆ 500 ಜನನ ಫಿಕ್ಸ್ ಮಾಡೋರು. ಈ 500 ಜನ ಈ ಡಾಕ್ಟ್ರ್ ಫ್ಯಾಮಿಲಿಯನ್ನು ಇಡೀ ವರ್ಷ ನೋಡ್ಕೊಳ್ಳೋರು, ಊಟ ತಿಂಡಿ ಖರ್ಚು ಎಲ್ಲ ನೋಡ್ಕೊಳ್ಳೋರು. ಈ 500 ಜನಕ್ಕೆ ಕಾಯಿಲೆ ಬಂದರೆ ಈ ಡಾಕ್ಟ್ರು ದುಡ್ಡು ಚಾರ್ಜ್ ಮಾಡ್ತಾ ಇರಲಿಲ್ಲ, ನೋಡ್ಕೊಳ್ಳೋನು, ಕಮರ್ಷಿಯಲ್ ವ್ಯಾಲ್ಯೂ ಇರಲಿಲ್ಲ. ಮತ್ತು ಜನನೂ ಹಂಗೆ ಆಗಿದ್ದಾರಲ್ವ, ಯಥಾ ಪ್ರಜಾ ತಥಾ ರಾಜ, ಅದು ನಡೆಯುತ್ತಲ್ವ. ಇದು ಯಾಕೆ ಹೇಳಿದೆ ಅಂದರೆ, ನಿಮ್ಮೆಲ್ಲ ಕಾಯಿಲೆಗಳನ್ನು, ನಿಮ್ಮ ಎಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ಸನ್ನು ನೀವು ಸರಿಯಾಗಿ ಬದುಕೋದ್ರ ಜೊತೆ ಕಲಿಬೋದು. ಇಷ್ಟು ಹೇಳಿ ಐ ಥಿಂಕ್, ಮತ್ತು ಔಷಧಿ ಇಲ್ಲದೆ ಬದುಕೋಕ್ಕಾಗತ್ತಾ? ಹೌದು, ಒಬ್ಬ ಡಾಕ್ಟ್ರಾಗಿ ಹೇಳ್ತೀನಿ ನಾನು, ನಮ್ಮಲ್ಲಿ ಭಾವ ಶೌಚ ಅಂತ ಕರಿತೀವಿ. ಈ ತಲೆನ 4 ನೀವು ನೆಟ್ಟಿಗೆ ಇಟ್ಕೊಂಡ್ರೆ ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಯಾವ್ಯಾವುದು ಭಾವ ಶೌಚ? ಮೈತ್ರಿ, ಕರುಣೆ, ಮುದಿಕತ, ಉಪೇಕ್ಷತ. ಮೈತ್ರಿ ಅಂದರೆ ಒಳಿತಿನಲ್ಲಿ ಬಯಸೋದು. ಎರಡನೇದು ಕರುಣೆ ಅಂದರೆ ದುಃಖಿತರಿಗಾಗಿ ಮರುಕ. ಮೂರನೇದು ಮುದಿಕತ, ಬೇರೆಯವರ ಸಂತೋಷವನ್ನು ಕಂಡು ನಾನು ಸುಖ ಪಡುವುದು. ನಾಲ್ಕನೇದು ಉಪೇಕ್ಷತ, ಕೆಟ್ಟದ್ದನ್ನು ಅಲಕ್ಷಿಸುವುದು. ಈ ಪ್ರಪಂಚನ ನಾನು ಸೃಷ್ಟಿ ಮಾಡಿಲ್ಲ, ಇಲ್ಲಿ ಯಾರು ನಾನು ಹೇಳ್ದಂಗೆ ಕೇಳೋಕ್ಕಿಲ್ಲ. ಯಾಕೆಂದರೆ ಅವ್ರು ಹೇಳ್ದಂಗೆ ನಾನೂ ಕೇಳಲ್ಲ. ಪ್ರಶ್ನೆ ಏನು? ನೀನು ಬದುಕಬೇಕಾದ ಅನಿವಾರ್ಯತೆ. ಬದುಕುವಾಗ ನಿನ್ನ ಜೀವ ವಿರೋಧಿ ಮತ್ತು ಜೀವನ ವಿರೋಧಿ ಆಗಿರಬಾರ್ದು. ಮತ್ತೊಬ್ಬನಿಗೆ ಕೆಡುಕನ್ನು ಬಯಸ್ದಂಗೆ ಇರಬೇಕು. ಐ ಥಿಂಕ್ ನಮಗೆ ಗೊತ್ತಾಗಲ್ಲ, ಈ ಮಾತಾಡೋರ್ದೊಂದು ದೊಡ್ಡ ಪ್ರಾಬ್ಲಮ್ಮು. VC ಅವರು ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯ ಹೆಂಗೆ ಬದುಕ್ಬೋದು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಕೆಸರಿಲ್ಲದ ಮನ, ಹಂಗಿಲ್ಲದ ಬದುಕು, ಕೇಡನರಿಯದ ನುಡಿ, ಕೇಡೆಣಿಸದ ನಡೆ, ಸಾಕಲ್ಲವೇ ಇಹಕ್ಕೂ ಪರಕ್ಕೂ, ಮೇಲೇನಿದೆ ಇದಕ್ಕೂ ಅಂತ. ದಟ್ ಕ್ಲಿಯರ್ಲಿ ಶೋಸ್ ಹೆಲ್ತ್ ಕ್ಯಾನ್ ಬಿ ಮ್ಯಾನೇಜ್ಡ್ ವಿತೌಟ್ ಗೋಯಿಂಗ್ ಟು ಡಾಕ್ಟರ್ಸ್, ಸಿಟ್ಟಿಂಗ್ ಟು ಯುವರ್ ಫ್ಯಾಮಿಲೀಸ್, ಲುಕಿಂಗ್ ಇಂಟು. ಈಗೆಲ್ಲ ಬಿಡಿ, ಫ್ಯಾಮಿಲಿಗಳು ಬೆಂಗಳೂರಿಗೆ ಕೇಳಿದರೆ, ಅವಳು ಮೊನ್ನೆ ಯಾರೋ ನನ್ನ ಹಳೆ ಫ್ರೆಂಡು, ಅವಳಿಗೂ 69 ವರ್ಷ. ಅಯ್ಯೋ ರುದ್ರೇಶ್, ಏನಾಯಿತು? ಇಲ್ಲಿ ನಾನು ಯಲಹಂಕದಲ್ಲಿ ನಮ್ಮ ಮನೆ ಮುಂದೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ದೊಡ್ಡ ಬೋರ್ಡು. ಏನಾಯ್ತು ರೀ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೋ ಲಿವ್ ಇನ್ ಹಾಸ್ಟೆಲ್. ಹುಡುಗ ಹುಡುಗಿ ಒಟ್ಟಿಗೆ ಇರ್ಬೋದಂತೆ ಓದಬೇಕಾದ್ರೆ. ನಾನು ಹೇಳಿದೆ, ಸುಕನ್ಯಾ ನಮ್ಮ ಕಾಲದಲ್ಲಿ ಇಲ್ದಂಗೆ ಆಗೋಗ್ಬಿಡ್ತಲ್ಲೇ, ಈಗ ತೆಗೆದಿದ್ದಾರೆ ಎಲ್ಲ. ಅಂದರೆ ಅದು ಕಣಕ ಎದುರುಗಡೆ ಮನೆ ಇವನು ಹೇಳ್ತಾನೆ ಅಂತ, ಅವನು ಸೆಕ್ಯೂರಿಟಿ, ಇವರು ಕಾಪಿ ಕೊಡ್ತಾ ಇದ್ದಂತೆ ಇವರಿಗೆ. ಅವನು ಹೇಳ್ತಾನೆ, ಅಕ್ಕ ನೆನ್ನೆ ಬೆಳಿಗ್ಗೆ ಈ ಕಡೆ ಮೂಲೆ ಜೊತೆಲಿದ್ನಲ್ಲ, ಅವನು ಮೇಲ್ಗಡೆಗೆ ಹೋಗ್ಬಿಟ್ಟ ಕಣಕ, ಅವನು ಯಾಕೋ ಬಿಟ್ಟೋದ, ಇವಳು ಆ ಕಡೆಗೆ ಹೋದ್ಲು. ಇಷ್ಟು
ಅಷ್ಟರ ಮಟ್ಟಿಗೆ ಸಮಾಜ ಚಿತ್ರಾನ್ನ ಹೋಗ್ತಾ ಇದೆ. ನಾವೆಲ್ಲರೂ ನಿಮ್ಯಾನ್ಸ್ನಿಗೆ ಹೋಗ್ಬೇಕಾಗುತ್ತೆ ಒಂದು ದಿವಸ, ಅಥವಾ ನಮ್ಮ ಪಕ್ಕದ ಮನೆಗಳಲ್ಲೇ ಒಬ್ಬೊಬ್ಬ ಸೈಕ್ಯಾಟ್ರಿಸ್ಟನ್ನು ಇಟ್ಕೊಳ್ಬೇಕಾಗತ್ತೆ. ಇದೆಲ್ಲವುಗಳಿಂದ ಹೊರತಾಗಿರಬೇಕು ಅಂದರೆ ಐ ಥಿಂಕ್ ನಮ್ಮ ಸೆಂಟ್ರಲ್ ಗೌರ್ಮೆಂಟನ್ನ ಸರಿಯಾಗಿಟ್ಕೊಂಡ್ರೆ ಸ್ಟೇಟ್ ಗೌರ್ಮೆಂಟ್ಗಳೆಲ್ಲ ಸರಿಯಾಗಿರ್ತವೆ ಅಂತ ಹೇಳ್ತಾ, ಅಮೆರಿಕಾದಲ್ಲಿ ಸಾವಿಗೆ ಇದನ್ನು ಹೇಳಿ ಮುಗಿಸ್ಬಿಡ್ತೀನಿ ಸರ್, ತಮಗೆ ಕಾಯಿಸಲ್ಲ. ಅಮೆರಿಕಾದಲ್ಲಿ ಸಾವಿಗೆ 4 ಕಾರಣಗಳೇನು ಅಂತ 2016ರಲ್ಲಿ ಸ್ಟಡೀಸ್ ಆಡಿಟ್ ಮಾಡಿ ಹೇಳ್ತು. ಇದು ಬಿ ಜೆ ಪಿಯವ್ರು ಕಾಂಗ್ರೆಸ್ನವ್ರ ಮೇಲೆ, ಕಾಂಗ್ರೆಸ್ನವ್ರು ಬಿ ಜೆ ಪಿಯವ್ರ ಮೇಲೆ, ಇವರು ಲೆಫ್ಟಿಸ್ಟ್ ಮೇಲೆ, ಅವ್ರು ರೈಟಿಸ್ಟ್ ಮೇಲೆ ಹೇಳೋವಂಥದ್ದಲ್ಲ. ಇದು ಹೇಳ್ತು ಸ್ಟಡೀಸ್, ಆ್ಯಕ್ಚುಯಲ್ ರಿಯಾಲಿಟಿ ನಡೆದಿದ್ದನ್ನು ಅಲ್ಲಿ ದಾಖಲು ಮಾಡಿದ್ದಾರೆ, ಅದಕ್ಕೆ ಎವಿಡೆನ್ಸ್ ಇದೆ. ಏನು, ವಾಟ್ ಆರ್ ದಿ 4 ಕಾಸಸ್ ಆಫ್ ಡೆತ್? ಏನಿರ್ಬೋದು ನಿಮ್ಮ ಪ್ರಕಾರ? ಮೊದಲನೇ ಕಾರಣ, ಅಮೆರಿಕಾದಲ್ಲಿ ಸಾವಿಗೆ ಕಾರಣ 4 ಕಾರಣಗಳಲ್ಲಿ ಮೊದಲನೇ ಕಾರಣ ಏನಿರ್ಬೋದು? ಅದು ಈ ಬೆಂಗಳೂರಿಗೆ ಬಂದಾಯ್ತಲ್ಲ, ಇನ್ನು ಅಮೇರಿಕಕ್ಕೆ ಯಾಕೆ ಹೋಗಬೇಕು? ಇಲ್ಲ, ಅದು ಒಂಚೂರಿಗೆ ಸರಿ. ಇನ್ಯಾರಿಗೇನಾದರೂ ಬರುತ್ತಾ? ಅಲರ್ಜಿ. ಆಮೇಲೆ ನಿಮ್ಗೆ ಆಶ್ಚರ್ಯ ಆಗುವಂಥ ರೆವಲೇಷನ್ ಇದೆ. ಮೊದಲನೇ ಕಾರಣ ಡಾಕ್ಟ್ರು, ಎರಡನೇ ಕಾರಣ ಮೆಡಿಸನ್, ADR ಅಡ್ವರ್ಸ್ ಡ್ರಗ್ ರಿಯಾಕ್ಷನ್, ಮೂರನೇದು ಕ್ಯಾನ್ಸರು, ನಾಲ್ಕನೇದು ಹಾರ್ಟ್ ಅಟ್ಯಾಕ್. ಡಾಕ್ಟ್ರುಗಳು ಸರಿಯಾಗಿ ಮ್ಯಾನೇಜ್ ಮಾಡ್ದೇನೆ ಎಡಗೈ ನೋವು, ಬಲಗೈ ನೋವು, ಮೂಗಿಗೆ 32 ಅಲ್ಲಿಗೆ, ಈಗ ಅವನ್ಯಾರೋ ಅಲ್ಲ ಎಲ್ಲ ಹೋಗಿದೆ ಪೆರಿಓಡಾಂಟಾಲಜಿಸ್ಟ್, ನಂಗೆ ಗೊತ್ತಾಗಲಿಲ್ಲ ಹಂಗಂದ್ರೆ ಏನು ಅಂತ. ಓ, ಹಲ್ಲಿನ ಸೈಡಿಗೆ ಡಾಕ್ಟ್ರು. ಅವ್ನು ನಮ್ಮ ಅಜ್ಜಿ ಹೇಳೋಳು, ಬಾಯಲ್ಲಿ ವಾಸನೆ ಬಂದರೆ ಲಿವರ್ ಪಿತ್ತಾಕಣೋ, ಜೀರಿಗೆ ಕಷಾಯ ಬೆಲ್ಲ ಹಾಕೊಂಡು ಕುಡಿ ಅಂತ. ಈಗ ಅದಕ್ಕೆ ಓರಲ್ ಹೈಜೀನ್ ಪ್ರೊಫೆಸರ್ ಬಂದಿದ್ದಾರೆ, ಹೆಂಗೆ ಬಾಯಿ ಮುಕ್ಕಳಿಸ್ಬೇಕು ಅಂತ ಹೇಳೋಕ್ಕೆ. ಅಲ್ಲಿವರೆಗೂ ಬಂದು ಕೂತಿದ್ದೀವಿ ನಾವು. ಡಾಕ್ಟರ್ಸ್ ಆರ್ ದ ಫಸ್ಟ್ ಕಾಸ್ ಆಫ್ ಡೆತ್ ಇನ್ ಅಮೆರಿಕಾ. ಮೆಡಿಸಿನ್ಸ್, ಅಡ್ವರ್ಸ್ ಡ್ರಗ್ ರಿಯಾಕ್ಷನ್. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 53,000 ಕಾಂಬಿನೇಷನ್ಸ್ ಬಂದಿದೆ. ಅಮೆರಿಕಾದಲ್ಲಿ ಕೇವಲ 562 ಸಿಂಗಲ್ ಡ್ರಗ್ಸ್ ಮಾತ್ರ ಬರುತ್ತೆ, ಕಾಂಬಿನೇಷನ್ ಮಾಡೋಂಗಿಲ್ಲ. ಇಂಡಿಯಾದಲ್ಲಿ ಯಾರಪ್ಪಂದು ಹೋಯ್ತು, ಗೋಳ ಹೇ ಮೈದಾನ ಹೇ ಮಾರೋ. ನಾವು ಸ್ವಲ್ಪ ಜೋರಾಗಿ ಗಟ್ಟಿಯಾಗಿದ್ದೀವಿ, ಅದಕ್ಕೆ ಮೆಡಿಸಿನ್ ತೊಗೊಂಡು ಸಾಯ್ತಾ ಇಲ್ಲ ಇನ್ನೂ, ಹೆಂಗೆಂಗೋ ಡಾಕ್ಟ್ರನ್ನ ಉದ್ಧಾರ ಮಾಡ್ತಾಯಿದ್ದೀವಿ. ಹಿಂಗಾಗೋದು ಬೇಡ ಮಿತ್ರರೇ. ಅದರಿಂದ ದಯಮಾಡಿ ನಮ್ಮ ಆರೋಗ್ಯಗಳ ಬಗ್ಗೆ ಗಮನದಲ್ಲಿಟ್ಕೊಳ್ಳೋಣ. ನೀವೆಲ್ಲ ಜಾಸ್ತಿ ಕುರಿ ಕೊಬ್ಬಿದಷ್ಟು ಯಾರಿಗೋ ಲಾಭ ಅಂತಾರೆ. ಜನ ಹಾಳಾಗಬೇಕು, ನನ್ನ ಹತ್ರಕ್ಕೆ ಬರಬೇಕು. ಯಾವುದೇ ಆಸ್ಪತ್ರೆ, ಯಾವುದೇ ಡಾಕ್ಟ್ರು, ನೀವೆಲ್ಲರೂ ಆರೋಗ್ಯವಾಗಿರಬೇಕೆಂದು ಬಯಸುವುದಿಲ್ಲ. ನನಗೆ ನೀವೆಲ್ಲರೂ ಕಾಯಿಲೆ ಬಿದ್ದು ನನ್ನ ಆಸ್ಪತ್ರೆಗೆ ಬರಬೇಕು, ನನ್ನ ತಕ್ಕೆ ಬರಬೇಕು, ಆ ಆ್ಯಟಿಟ್ಯೂಡಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಐ ಥಿಂಕ್ ಇಸ್ ಹೇಳಿ ಮತ್ತು ಸಂತೋಷವಾಗಿರೋಕ್ಕೆ, ಬದುಕೋಕ್ಕೆ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ? ಫುಲ್ಸ್ ದುಡ್ಡು ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಟೈಮ್ಸ್ ಪತ್ರಿಕೆ ಲಂಡನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತು ಓದುಗರಿಗೆ, ಈ ಪ್ರಪಂಚದ ಸಂತೋಷಿ ವ್ಯಕ್ತಿ ಯಾರು? ಹೂ ಈಸ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ಅರ್ತ್ ಅಂಥೇಳಿ ಟೈಮ್ಸ್ ಪತ್ರಿಕೆ ತನ್ನ ಓದುಗರಿಗೆ ಒಂದು ಪ್ರಶ್ನೆ ಕೇಳ್ತು. ಲಕ್ಷಾಂತರ, ಅವಾಗೆಲ್ಲ ಅದೇ ತಾನೇ ಕಾಗದ ಬರೆದು ಹಾಕ್ತಾಯಿದ್ದು. ಈ ಕಾಲದಲ್ಲೆಲ್ಲ ಅಲ್ಲೇ ಕೂತಿದ್ದ ಕಡೆ ಲೈವ್ ತೋರಿಸಲ್ವಲ್ಲ, ಬರೆದು ಹಾಕಿದರು. ದೀಸ್ ಆರ್ ದಿ ಜೂರೀಸ್ ಇದ್ರಲ್ಲ, ಆ ಜೂರೀಸ್ ಎಲ್ಲ ಡಿಸೈಡ್ ಮಾಡಿದರು, ದೀಸ್ ಆರ್ ದಿ 4 ಪೀಪಲ್ ಹೂ ಆರ್ ಹ್ಯಾಪಿಯೆಸ್ಟ್ ಆನ್ ದಿ ಅರ್ತ್ ಅಂಥೇಳಿ ಡಿಕ್ಲೇರ್ ಮಾಡಿದರು. ಹೂ ಆರ್ ದೇ? ನಂಬರ್ 1, ಒಬ್ಬ ಕಲಾವಿದ ಒಂದು ಕಲಾಕೃತಿಯನ್ನು ರಚಿಸಿ ಅದನ್ನು ದೂರದಲ್ಲಿಟ್ಟು ನೋಡಿ ಕೊನೆಗೆ ಒಂದು ವಿಷಲ್ ಹೊಡಿತಾನಂತೆ, ಅಂತ. ಅವನು ಹ್ಯಾಪಿಯೆಸ್ಟ್ ಪರ್ಸನ್ ಆಫ್ ದಿ ಅರ್ತ್. ನಂಬರ್ 2, ಐ ಥಿಂಕ್ ನನ್ನೆಲ್ಲ ತಾಯಂದರು, ಮಹಿಳೆಯರು ಇಲ್ಲಿ ಕೂತಿರೋರು ಹೇಳಬೇಕು. ಅದೇನು ನಂಗೆ ಅದಿನ್ನು ಏನು ಮೇಡಮ್, ನಿಮಗಿನ್ನು ಮದುವೆ ಆಗಿಲ್ವೇನೋ, ನಿಮ್ಗೆ ಹೇಳೋಕ್ಕಾಗಲ್ಲ. ಆಯಿತು, ಎಲ್ಲ ತಾಯಂದರು. ಎರಡನೇವರು, ಅದಕ್ಕೆ ನೀವು ಬರ್ತೀರ ಮುಂದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎರಡನೇವರು, ಎ ಮದರ್ ಹೂ ಈಸ್ ಬೇತಿಂಗ್ ಅರ್ ಬೇಬಿ, ತನ್ನ ಮಗುವಿಗೆ ಸ್ನಾನ ಮಾಡಿಸುತ್ತಿರುವ ತಾಯಿ. ಹಾಕ್ಕೊಂಡು ನೀವ್ತಾ ಇರ್ತಾರೆ, ನೋಡಿದ್ದೀರಾ? ಮಗ IPS ಆಗೇ ಬಿಟ್ಟ, IAS ಆಗೇ ಬಿಟ್ಟ, ಹಿಂಗಾದ ಹಂಗಾದ, ಉಜ್ಜಿ ತಿದ್ದಿ ತೀಡಿ ಆ ತಾಯಿ. ಮೂರನೇದು,
ಒಂದು ಮಗು ಸಮುದ್ರದ ದಂಡೆಯಲ್ಲಿ ಮರಳುಗುಪ್ಪೆಯಲ್ಲಿ ಮನೆಯನ್ನು ಕಟ್ಟಿ ಅದು ನಿಂತ್ಕೊಂಡ್ಮೇಲೆ ದೂರದಲ್ಲಿ ಬಂದು ನಿಂತ್ಕೊಂಡು ಒಂದು ಕೇಕೆ ಹಾಕ್ಕೊಂಡು ನಗುತ್ತಂತೆ. ದಟ್ ಈಸ್ ದಿ ಹ್ಯಾಪಿಯೆಸ್ಟ್. ಫೋರ್ತ್ ಒನ್ ಯಾಕೆ ಹೇಳಿದೆ ಇಷ್ಟೆಲ್ಲ ಕತೆ ಗೊತ್ತಾ? ಒಂದು ಸ್ಕೋಪ್ ತಗೊಂಡು ಕೆಳಿಯೋಣ ಅಂತ. ಏನು? ತನ್ನೆಲ್ಲ ತೀಕ್ಷ್ಣ ಬುದ್ಧಿಮತ್ತೆ, ತನ್ನೆಲ್ಲ ನಾಲೆಡ್ಜನ್ನು ಉಪಯೋಗಿಸಿ ಸಾವಿನ ದವಡೆಯಲ್ಲಿರುವ ರೋಗಿಯನ್ನು ರಕ್ಷಿಸಿದ ವೈದ್ಯ. ದೀಸ್ ಆರ್ ದಿ 4 ಹ್ಯಾಪಿಯೆಸ್ಟ್ ಪರ್ಸನ್ಸ್ ಆನ್ ದಿ ಅರ್ತ್. ಕೆಳಗಡೆ ಬರೀತಾರೆ ಅವರು. ಪ್ಲೀಸ್ ನೋಟ್, ದಯವಿಟ್ಟು ಗಮನಿಸಿ, ಮನಿ, ಪವರ್, ಸೆಕ್ಸ್ ಹ್ಯಾಸ್ ನಥಿಂಗ್ ಟು ಪ್ಲೇ. ಥ್ಯಾಂಕ್ ಯು.